ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸ್ಮೈಲಿ ಸಿದ್ದು. ಇವತ್ತಿನ ಲಾಗ್ ಏನಪ್ಪ ಅಂದರೆ ಬನ್ನಿ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಇದೆ ಲಾಗಲ್ಲಿ. ಇದು ಏನು ನೋಡ್ತಿದ್ದೀರಾ, ಇದೊಂದು ಗುಂಡಿ ಹೊಡೆಯೋ ಮಿಷಿನ್ನು. ತುಂಬ ಯೂಸ್ಫುಲ್ಲು ಇದಂತೂ. ಏನಕ್ಕೆ ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಕಂಪ್ಲೀಟ್ ನೋಡಿ ಇದು ಏನಕ್ಕೆ ಯೂಸ್ಫುಲ್ಲು, ಎಷ್ಟು ಇದರಿಂದ ಉಳಿತಾಯ ಆಗುತ್ತೆ ಅಂತಲ್ಲ. ಇವತ್ತು ನಾವು ಒಬ್ಬರು ಗುಂಡಿ ತೆಗಿಬೇಕು ಅಂದರೆ ಅದು ಮ್ಯಾನ್ ಪವರ್ದು ಇಡಬೇಕು, ಬಟ್ ಇದೊಂದು ಮಿಷಿನ್ ಇತ್ತು ಅಂದರೆ ಸಾಕು. ಹಾಗೆಯೇ ತೋಟಕ್ಕೆ ಹೋಗ್ತಿದ್ದ ನನಗೆ ನಮ್ಮ ಕೆಂಚ ವೆಲ್ಕಮ್ ಮಾಡ್ತಿದ್ದೆ. ನನ್ನೇ ಅಂತ ನೋಡಿ ಡ್ಯಾನ್ಸೇ ಮಾಡ್ತಿದ್ದೆ ನಾನು. ಏನಕ್ಕೆ ತುಂಬ ಹೊಟ್ಟೆಸ್ಬಿಟ್ಟು ನನಗೆ ಅನ್ನ ಹಾಕಬೇಕಿತ್ತು, ಅನ್ನ ಹಾಕಿದ್ದೀನಿ. ಹಾಗೆಯೇ ಕೋಳಿ ಬಿಟ್ಟಿರಲ್ಲ, ಬನ್ನಿ ಕೋಳಿ ಬಿಡುವ. ಫಸ್ಟು ನಮ್ಮ ಕೋಳಿಗಳನ್ನು ಆಚೆ ಬಿಡುವ ಟೈಮ್ ನೋಡಿ 8 ಗಂಟೆ ಆಗಿಬಿಡುತ್ತೆ. ಇದು ನನ್ನ ಶೆಡ್ ಓಪನ್ ಮಾಡ್ತೀನಿ, ನೋಡ್ತೀರಾ? ಇದು ನಮ್ಮ ಸ್ಮೈಲಿ ಫಾರ್ಮಿಂಗ್ ಕಡ ಹೆಂಗಿದೆ ನೋಡಿ. ನಮ್ಮ ಕೋಳಿಗಳೆಲ್ಲ ಆಚೆ ಓಡ್ಬತ್ತೈತೆ, ಫುಲ್ಲೆಲ್ಲ ಬಿಟ್ಟ ತಕ್ಷಣ ಓಡೋಗ್ತವೆ ಆಚೆ. ಹಾಗೆ ಹೊರಗಡೆ ಒಂದು ಬ್ಯಾಚ್ ಮರಿಗಳಿದೆ, ಅದನ್ನ ಬಿಟ್ಟ ಮೇಲೆ ಇಲ್ಲೊಂದು ನಮ್ಮದು ಹಸು ಇದು, ಅದನ್ನು ಆಚೆ ಕಟ್ಟಾಕಬೇಕಿತ್ತು. ಕಟ್ಬಿಟ್ಟು ಕೋಳಿಗಳು ನೀರಿಡಬೇಕು. ಹಾಗೆ ಸ್ವಲ್ಪ ನೀರಿಟ್ಬಿಟ್ಟು ಆಮೇಲೆ ಕೋಳಿಗಳನ್ನ ಸ್ವಲ್ಪ ಮೇವು ಹಾಕೋಣ ಅಂತ ಮೇವು ಹಾಕ್ತಾಯಿದ್ದೀನಿ. ಅದು ಭತ್ತ ಮೊಳಕೆ ಬಂದರೆ ಭತ್ತ. ಹಾಗೆಯೇ ದಾಹ ಆಗ್ತಿತ್ತು ಅಂದ್ಬಿಟ್ಟು ನಮ್ಮ ಪ್ರಕೃತಿಯಲ್ಲಿ ನಮಗೆ ಅಂತ ತಾಜಾ ಯಾವುದೇ ಥರದ ಕೆಮಿಕಲ್ ಇಲ್ಲಂತೆ, ಹಾಗೆ ಫ್ರೆಶ್ ಜ್ಯೂಸ್ ಕೊಡುವಂಥದ್ದು ಒಂದೇ ಪ್ರಕೃತಿ, ನ್ಯಾಚುರಲಾಗಿ. ಇದನ್ನು ಆದಷ್ಟು ಕುಡಿತಾರೆ. ಹಾಗೇನೆ ಕುಡ್ಕೊಂಡು ಸ್ವಲ್ಪ ಕಸ ಗುಡಿಸ್ಬೇಕಿತ್ತು, ಮನೆಯಲ್ಲಿ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡೋದಾಗಿದೆ. ಅಲ್ಲಿಂದ ಬರ್ತೀನಿ, ಅಪ್ಪ ತಿಂಡಿ ತಂದಿತ್ತು, 4 ಚಪಾತಿ ತಂದಿತ್ತು. ಕಪ್ಪ ತಿನ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡುವ ಕೆಲಸ ಅಂತ ಹೋದರೆ ಅಷ್ಟು ನೋಡ್ತೀವಿ, ಇಲ್ಲಿ ಪೈಪ್ ಹೊಡೆದಾಗಿತ್ತು. ಪೈಪ್ ರೆಡಿ ಮಾಡಬೇಕಿತ್ತು. ಅಪ್ಪ ನಾನು ಕೂಡ ಪೈಪ್ ರೆಡಿ ಮಾಡ್ತಿದ್ದು, ಕಾಯಿಸ್ಕೊಂಡು ಸ್ವಲ್ಪ ಅದು ಪೈಪ್ನ ಜಾಯಿಂಟ್ ಮಾಡ್ತಾಯಿದ್ದೀವಿ. ಮಾಡಿದ್ಮೇಲೆ ನೀರು ಆನ್ ಮಾಡಬೇಕಲ್ಲ ನೋಡಿ. ಜಾಯಿಂಟ್ ಮಾಡ್ತಾರೆ ಯಾವ ರೀತಿ ನಾವು ಇದು ಅಂತೆ ಅಲ್ಲ. ಜಾಯಿಂಟ್ ಮಾಡಾಯಿತು, ಜಾಯಿಂಟ್ ಮಾಡಿ ನೀರು ಆನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಮೋಟ್ರ್ ಆನ್ ಮಾಡೋಕ್ಕೆ ಚೆಕ್ ಮಾಡಬೇಕು, ಲೀಕ್ ಆಗ್ತಿಲ್ಲ ಅಂದ್ಬಿಟ್ಟು ಮೋಟ್ರ್ ಆನ್ ಮಾಡಿ ಬಂದು ನೋಡ್ತಿದ್ದೀನಿ. ಸದ್ಯಕ್ಕೆ ಎಲ್ಲೂ ಡ್ರಾಪ್ ಆಗ್ತಿಲ್ಲ, ನೀರಲ್ಲಿ ಲೀಕ್ ಆಗ್ತಿಲ್ಲ. ಸೊ ಈ ಕಡೆ ಎಲ್ಲ ಆಗ್ತಿತ್ತು ಅಂದರೆ ಈ ಕಡೆ ತಿರುಗಿ ನೋಡಿದ್ರೆ ಇಲ್ಲಿ ನೋಡಿ ಎಲ್ಲಿ ಲೀಕ್ ಆಗ್ತಿತ್ತು. ಇದು ನಾವೇ ತೂತು ಮಾಡಿರೋದು. ಏನಕ್ಕೆ ಅಂತ ಕೇಳ್ತೀರಾ? ಅದು ಬಂದು ಇಲ್ಲಿ ಪಪ್ಪಾಯಿ ನೆಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಪಪ್ಪಾಯಿಗೋಸ್ಕರ ನಾವು ಅಳತೆ ಹೇಳ್ಕೊಂಡು 8 ಅಡಿ ಒಳಗೆ ನಾವು ಇದನ್ನ ಹೋಲ್ ಮಾಡ್ತಾಯಿದ್ದೀವಿ. ಹೋಲ್ ಮಾಡ್ಕೊಂಡು ಡ್ರಿಪ್ಪಿಂಗ್ ಲೈನ್ ಮಾಡ್ತಿರೋದು. ಬೆಸ್ಟ್ ಡ್ರಿಪ್ ಮಾಡೋದ್ರಿಂದ ನೀರು ಉಳಿತಾಯ, ಮತ್ತು ಪಪ್ಪಾಯಿ ಕೂಡ ಆನ್ ಟೈಮ್ ನೀರು ಚೆನ್ನಾಗಿ ಹೋಗ್ತಾ ಇರುತ್ತೆ ನೋಡಿ. ಹಾಗೆಯೇ ಮೇಲ್ಗಡೆ ಒಂಚೂರು ಹೊಲ ಉಳಿಸ್ಬೇಕಿತ್ತು. ಏನಕ್ಕೆ ನಿಂದರೆ ಇಲ್ಲೂ ಕೂಡ ಪಪ್ಪಾಯಿ ನೆಡಬೇಕು. ಅದಕ್ಕೆ ಏನು ಮಾಡ್ತಿದ್ವಿ, ತುಂಬ ದಿನ ಆಗಿತ್ತು ರೋಟ್ರಿ ಟ್ಯಾಕ್ಟ್ರ್ ಉಳಿಸಿ ಒಂದು 2 years ಆಗಿತ್ತು. ಇವಾಗ ಉಳಿಸ್ತಾ ಇದ್ದರೆ ಸತ್ಯ ತುಂಬ ಬೆಳ್ಕೊಂಡಿತ್ತು. ಅದಕ್ಕೆ ಅದಾದ ಪಪ್ಪಾಯಿಗೆ ಗುಂಡಿ ಹೊಡಿತಾ ಇದ್ವಿ ನೋಡಿ. ನಾನು ಅವಾಗಲೇ ಹೇಳಿದಂಗೆ ಮಿಷಿನ್ ಏನಕ್ಕೆ ಯೂಸ್ ಅಂದರೆ ಇದಕ್ಕೋಸ್ಕರ ಯೂಸು. ಗುಂಡಿ ಹೊಡೆದ್ರೆ ಇದಕ್ಕೆ ಈ ಒಂದು ಮಿಷಿನ್ ಇತ್ತು ಅಂದರೆ ಒಂದು 3-4 ಜನ ಲೇಬರ್ ಕೆಲಸ ಕಿತ್ಕೊಳ್ಳುತ್ತೆ. ಯಾಕೆಂದರೆ ಒಂದೇ ದಿನ ಒಂದು 100 ತಪ್ಪರೆ 200-300 ಗುಂಡಿ ಕೂಡ ಹೊಡಿಬೋದು. ಜಸ್ಟ್ 1 ಲೀಟ್ರ್ 2 ಲೀಟ್ರ್ ಪೆಟ್ರೋಲ್ ಇದ್ದರೆ ಸಾಕು ಆರಾಮಾಗಿ. ಆದರೂ ಕೂಡ ಮಣ್ಣು ಪಸಿ ಇತ್ತು ಅಂದರೆ ಆರಾಮ ಹುಡ್ಕೋಬೋದು ನೋಡಿ. ಹೊಡೆದ್ರೆ ಇದಕ್ಕೆ ನನ್ನ ಕೈಯಲ್ಲಿ ಬಪ್ಪೆ ಗೊತ್ತಿದೆ. ಹಾಗೆಯೇ ನೋಡಿ ಎಷ್ಟು ಗುಂಡಿ ಹೊಡೆದಿದ್ದೀನಿ ಇವತ್ತು. ನಾನು 100 ಗುಂಡಿ ಹೊಡೆದಿದ್ದೀನಿ ಪಪ್ಪಾಯಿಗೆ ನೆಡೋದಕ್ಕೆ. ನೋಡ್ತಿರ್ಬೋದು ಯಾವ ರೀತಿ ಆಗ್ತಿದೆ ಅಂತ. 7 ಲೋಡಿಂಗ್ ಇಟ್ಟಿದ್ದೀನಿ ನೋಡಿ. ಹಾಗೆ ನನ್ನ ಕೈ, ರೈತನ ಕೈ ಈ ಥರ ಮಣ್ಣಾಗಿ ಈ ಥರ ಕೆಸರಲ್ಲಿ ಇದ್ರೇ ಅವನು ಮುಂದೆ ಬರೋಕ್ಕೆ ಸಾಧ್ಯ, ಬೆಳೆ ಬೆಳೆಯೋದಕ್ಕೆ. ನೋಡ್ತಿರ್ಬೋದು ನೋಡಿ ಹಿಂದೆಲ್ಲ ಯಾವ ರೀತಿ ಇದೆ ಅಂತ. ಬಟ್ ಇನ್ನೊಂದೇನಪ್ಪ ಪ್ರಾಬ್ಲಮ್ ಅಂದರೆ ಪಪ್ಪಾಯಿ ನೆಟ್ಮೇಲೆ ನಮ್ಮ ಕೋಳಿಗಳು ಬಿಟ್ಕೊಡ್ತೇವೆ ಬಿಡಲ್ವ ಅನ್ನೋದೊಂದೇ ಟೆನ್ಷನು. ಅದಕ್ಕೆ ನೋಡ್ತಿರ್ಬೋದು ಗಿಡ ನಾನೇ ಪಪ್ಪಾಯಿ ಗಿಡನ ಉಯ್ಕೊಂಡಿದ್ದೀನಿ. ಆವಾಗಲೇ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಿ ಹೊಡಿಬೇಕಾರೆ. ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಇವತ್ತು ಪೈರು ತರಬೇಕಂದ್ರೆ ಒಂದು ಪೈರು 30 ರೂಪಾಯಿ, 300 ಪೈರಿಗೆ ಆಯ್ತದೆ 300 ರೂಪಾಯಿ ಗಂಟ. ಸೊ ಅದಕ್ಕೋಸ್ಕರ ನಾನು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಜಸ್ಟ್ 150 ರೂಪಾಯಿ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಬೀಜಗಳನ್ನ ಉಯ್ಕೊಂಡಿದ್ದೀನಿ. ಸಕ್ಕದ ಬಂದಿದೆ ಗಿಡಗಳು ಕೂಡ. ಲಾಸ್ಟ್ ಟೈಮ್ ಕೂಡ ನೆಟ್ಟಿದೆ, ಚೆನ್ನಾಗಿ ಬಂದಿತ್ತು ಗಿಡ ಎಲ್ಲ. ನೋಡ್ತಿರ್ಬೋದು ಇವಾಗ ನಾನು ಪ್ಲಾಂಟೇಷನ್ ಮಾಡ್ತಿದ್ದೀನಿ ಪಪ್ಪಾಯಿನ ನೋಡಿ. ಆ ಮಣ್ಣು ಸಮೇತ ಕಿತ್ಕೊಂಡ್ಬರ್ಬೇಕು. ಅಲ್ಲಿ ನೆಟ್ಟಿರ್ತೀವಲ್ಲ ಆ ಮಣ್ಣು ಸಮೇತ ಕಿತ್ಕೊಂಬಂದರೆ ಆ ಗಿಡ ಛಾಯ ತುಂಬ ಕಡಿಮೆ ಐತೆ. ನೋಡ್ತಿರ್ಬೋದು ಎಲ್ಲ ಗಿಡ ಚೆನ್ನಾಗಿ ನಿಂತಿದೆ. ನೋಡುವ ಇನ್ನೊಂದು 2 days ಬಿಟ್ಕೊಂಡು ಆಮೇಲೆ ಗೊತ್ತಾಗುತ್ತೆ ಗಿಡಗಳು ಎಲ್ಲ ಯಾವ ರೀತಿ ಇರುತ್ತೆ, ಚೆನ್ನಾಗಿರ್ತವೆ ಅಂತ. ಕಂಪ್ಲೀಟ್ ವೀಡಿಯೋ ಇದ್ರ ಬಗ್ಗೆ ತಿಳಿಸ್ಕೊಡ್ತಾಯಿರ್ತೀನಿ. ವೀಡಿಯೋ ಬೇಕಂದರೆ ಫಾಲೋ ಮಾಡಿ. ನೋಡ್ತೀರಾ ಹಿಂದೆ ಇಷ್ಟೊತ್ತು ನೋಡಿದ್ರಲ್ಲ ಪರಂಗಿ ಸೀಸನ್ ನೆಟ್ಟಾಗಿದೆ. ಸಂಜೆ ಏನಕ್ಕಪ್ಪ ಅಂದರೆ ನೆಡ್ತಿರೋದೇ ಬಿಸಿಲಿರಲ್ಲ, ಮತ್ತು ಗಿಡ ಬಾಡಿರಲ್ಲ ಬಿಸಿಲಿಗೆ. ಅದನ್ನು ಸಂಜೆ